ವಿದುರನ ದೂರದೃಷ್ಟಿಯನ್ನು ಜಾಣ್ಮೆಯನ್ನು ಕಂಡು ಭೀಷ್ಮನು ಕೊಂಡಾಡಿದನು. ಇವರ ನಡುವೆ ನಡೆದ ಸಂಭಾಷಣೆಯು ಯಾರಿಗೂ ತಿಳಿಯಲಿಲ್ಲ. ಹಾಗೆಯೇ ಅರಮನೆಗೆ ನಡೆದರು. ಗಂಗಾ ನದಿಯನ್ನು ದಾಟಿದ ಪಾಂಡವರು 80 ಯೋಜನಾ ದೂರವನ್ನು ನಡೆದು ಸಿದ್ಧಾಂತವೆಂಬ ಅರಣ್ಯವನ್ನು ಪ್ರವೇಶಿಸಿ ಶಾಲಿಹೋತ್ರವೆಂಬ ಸರೋವರದ ಬಳಿಗೆ ಬಂದರು. ಅತ್ಯಂತ ಆಯಾಸದಿಂದ ಬಾಯಾರಿಕೆಗಳಿಂದಲೂ ಬಳಲುತ್ತಿದ್ದ ಅವರು ಆಲದ ಮರದ ಕೆಳಗೆ ವಿಶ್ರಮಿಸಲು ಭೀಮನು ಅವರಿಗಾಗಿ ನೀರನ್ನು ತರುವಷ್ಟರಲ್ಲಿ ಅವರೆಲ್ಲರೂ ನಿದ್ರೆಗೆ ಜಾರಿದರು. ನಮಗೆ ಇಂಥ ದುರ್ಗತಿ ಬಂತಲ್ಲ ಅಂತ ಚಿಂತಿಸುತ್ತಾ ಮರದ ಬುಡದ ಕೆಳಗೆ ಬೇರೊಂದರ ಮೇಲೆ ಕುಳಿತು ಚಿಂತಿಸಿದನು. ಆ ಪ್ರದೇಶವು ಹಿಡಿಂಬನೆಂಬ ನರಭಕ್ಷಕನಾದ ರಾಕ್ಷಸನ ಆವಾಸ ಸ್ಥಾನವಾಗಿತ್ತು. ಮರದ ಮೇಲಿದ್ದ ಅವನಿಗೆ ಮನುಷ್ಯರ ವಾಸನೆ ಬಂದಿತು. ಹಿಡಿಂಬೆಯಾದ ತಂಗಿಯನ್ನು ಕರೆದ ಹಿಡಿಂಬ, ಇಲ್ಲಿ ಯಾರೋ ಮನುಷ್ಯರು ಬಂದಿದ್ದಾರೆ ಅನಿಸುತ್ತದೆ. ನನ್ನ ಮೂಗಿಗೆ ಮನುಷ್ಯರ ವಾಸನೆ ಬಡಿದು ಬಾಯಲ್ಲಿ ನೀರು ಬರುತ್ತಾ ಇದೆ. ಬಹಳ ದಿನಗಳಾಯಿತು ಮನುಷ್ಯರನ್ನು ತಿನ್ನದೆ ಅಂತ ಹೇಳಿದಾಗ ಹಿಡಿಂಬೆ, ನಾನೇ ಹೋಗಿ ಆ ಮನುಷ್ಯರನ್ನು ಸಾಯಿಸಿ ದೇಹವನ್ನು ತಂದುಕೊಡುತ್ತೇನೆ ಅಂತ ಹೇಳಿ ಪಾಂಡವರ ಹತ್ತಿರ ಬಂದು ಕುಂತಿ ಮತ್ತು ಅವರ ಮಕ್ಕಳನ್ನು ನೋಡಿದಾಗ ಅವಳಿಗೆ ಅಚ್ಚರಿ ಎನಿಸಿತು. ಅದರಲ್ಲೂ ಭೀಮನನ್ನು ನೋಡಿದಾಗ ಹುಚ್ಚೆದ್ದು ತಾನು ಬಂದ ಉದ್ದೇಶವೇ ಮರೆತು ಹೋಯಿತು. ಮಾಟವಾಗಿ ಕಡೆದ ವಿಗ್ರಹದಂತಿದ್ದ ಅವನ ವಕ್ಷಸ್ಥಲವನ್ನು, ವೃಕೋದರ ಎಂಬ ಅವನ ಹೆಸರಿಗೆ ಸಾರ್ಥಕವಾದ ಅವನ ಹೊಟ್ಟೆಯನ್ನು ಮತ್ತೆ ಮತ್ತೆ ನೋಡಿದಳು. ಇವನು ತನಗೆ ದೊರೆಯದಿದ್ದರೆ ತನ್ನ ಬಾಳು ವ್ಯರ್ಥ ಎಂದು ಅವಳಿಗೆ ಅನಿಸಿತು. ಅದಕ್ಕೆ ಅವಳು ಮಾನವ ಸ್ತ್ರೀ ರೂಪವನ್ನು ಧರಿಸಿ ಮೆಲ್ಲನೆ ಅವನ ಮುಂದೆ ಬಂದು ನಿಂತಳು. ಕಾಲಮೇಘದಂತಿದ್ದರೂ ಶ್ವೇತವಸ್ತ್ರಧಾರಿಣಿಯಾಗಿ ಅವಳು ಯಾರನ್ನು ಬೇಕಾದರೂ ಮರಳುಗೊಳಿಸುವಷ್ಟು ಸುಂದರಿಯಾಗಿ ಬಂದಳು. ಅಚ್ಚರಿಗೊಂಡು ಅವಳನ್ನು ಕುರಿತು ಭೀಮನು, ನೀನು ಯಾರು ಸುಂದರಿ? ಈ ಘೋರ ಅರಣ್ಯದಲ್ಲಿ ಹೇಗೆ, ಯಾಕೆ ಬಂದೆ ಎಂದು ಕೇಳಿದನು. ಆಗ ಅವಳು ಅವನ ಕಡೆಗೆ ಮೋಹ ಎಸಗುವ ಕುಡಿನೋಟ ಎಸೆದು ಮುದ್ದು ಮುದ್ದಾಗಿ ಹೇಳಿದಳು, ಹಿಡಿಂಬೆ, ನೀನು ಯಾರು? ಇಲ್ಲಿ ನಿದ್ದೆ ಮಾಡ್ತಿದ್ದಾರಲ್ಲ, ಇವರು ಯಾರು? ಇದು ನರಮಾಂಸ ಭಕ್ಷಕನಾದ ಹಿಡಿಂಬನಿಗೆ ಸೇರಿದ ಅರಣ್ಯ. ನಿಮ್ಮಗಳಿಗೆ ಗೊತ್ತಿಲ್ಲವೇ? ನಾನು ಅವನ ತಂಗಿ. ದೂರದಿಂದ ನನ್ನಣ್ಣ ನಿಮ್ಮನ್ನು ನೋಡಿ ಸಾಯಿಸಿ ಕರೆದುಕೊಂಡು ಬಾ ಅಂತ ಕಳಿಸಿದ್ದಾನೆ. ಆದರೆ ಈ ನಿನ್ನ ರೂಪವನ್ನು ಕಂಡು ನಾ ಮೋಹಗೊಂಡಿದ್ದೇನೆ. ನನ್ನನ್ನು ಪರಿಗ್ರಹಿಸು, ನಿನಗೆ ಬೇಕಾದ ಸುಖವನ್ನೆಲ್ಲ ಕೊಡುವೆನು. ಭೀಮ, ನನಗೆ ದೇವರ ಸಮಾನರಾದ ತಾಯಿ ಮತ್ತು ಅಣ್ಣಂದಿರು ತಮ್ಮಂದಿರು ನನ್ನ ರಕ್ಷಣೆಯಲ್ಲಿರುವರು. ಇವರನ್ನು ಬಿಟ್ಟು ನಿನ್ನನ್ನು ಮದುವೆಯಾಗಲು ಅಸಾಧ್ಯ, ಅದು ಧರ್ಮವೂ ಅಲ್ಲ. ಆಗ ಕಣ್ಣೀರಿಡುತ್ತಾ ಹಿಡಿಂಬೆಯು, ನಿನಗೆ ಅಸಂತೋಷ ಉಂಟು ಮಾಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸು. ನಿಮ್ಮೆಲ್ಲರನ್ನು ನಾನು ದೂರ ಕರೆದೊಯ್ದು ನನ್ನಣ್ಣನಿಂದಾಗುವ ಅಪಾಯವನ್ನು ದೂರ ಮಾಡುತ್ತೇನೆ. ಮಲಗಿರುವ ನಿನ್ನ ತಾಯಿ ಸಹೋದರರನ್ನು ಎಬ್ಬಿಸು. ಇಲ್ಲಿಂದ ನಾವು ಆದಷ್ಟು ಬೇಗ ದೂರ ಹೋಗಬೇಕು. ನನ್ನಣ್ಣ ಇಲ್ಲಿ ಯಾವ ಕ್ಷಣದಲ್ಲಿಯಾದರೂ ಬರಬಹುದು. ಭೀಮ, ಶಾಂತವಾಗಿ ನಿದ್ರಿಸುತ್ತಿರುವ ಅವರನ್ನು ನಾನು ಖಂಡಿತ ಎಬ್ಬಿಸಲಾರೆ. ನಿನ್ನಣ್ಣ ಬರಲಿ, ನಾನೇನು ಹೇಡಿಯಲ್ಲ. ಅವನನ್ನು ನಾನು ನೋಡಿಕೊಳ್ಳುತ್ತೇನೆ. ಅಷ್ಟರಲ್ಲಿ ತಂಗಿ ಬರಲು ತುಂಬ ತಡವಾಯಿತಲ್ಲ ಅಂತ ಹಿಡಿಂಬ ಬಂದೇ ಬಿಟ್ಟ. ಹಿಡಿಂಬೆಗೆ ಭಯವಾಯಿತು. ಇದು ಮುಂದುವರಿಯುತ್ತದೆ.